ಸಿಎಂ ಡಿಕೆ ನೇತೃತ್ವದಲ್ಲಿ ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ ಇವತ್ತು ನಡೆಯಿತು. ಸಭೆಯಲ್ಲಿ ರಾಜ್ಯವನ್ನ ಕಾಡ್ತಾ ಇರುವಂತಹ ಭೀಕರ ಬರ ಪರಿಸ್ಥಿತಿ, ಮತದಾರರ ಪಟ್ಟಿ ಪರಿಷ್ಕರಣೆ ಗೊಂದಲ, ಸಾರಿಗೆ ಸಂಸ್ಥೆಗಳ ನಷ್ಟದ ಕುರಿತು ಮಹತ್ವದ ಚರ್ಚೆಗಳನ್ನು ನಡೆಸಲಾಗಿದೆ. ಜೊತೆಗೆ ಜನರ ಕುಂದುಕೊರತೆಗಳನ್ನು ಆಲಿಸೋದಕ್ಕೆ ಪ್ರಜಾಸೇವೆ ಇಲಾಖೆಗೆ ಈಗ ಸಂಪುಟ ಅನುಮೋದನೆಯನ್ನು ಕೂಡ ಕೊಟ್ಟಿದೆ. ಜನರ ಕಷ್ಟ ಆಲಿಸಲು ಪ್ರಜಾಸೇವೆ ಇಲಾಖೆಗೆ ಸಂಪುಟ ಅನುಮೋದನೆ. ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಡಿಕೆ ಘೋಷಣೆ ಮಾಡಿದ್ದ ಪ್ರಮುಖ ಘೋಷಣೆಗಳಲ್ಲಿ ಪ್ರಜಾಸೇವೆ ಇಲಾಖೆಯೂ ಒಂದು. ಅಂದ್ರೆ ಜನರ ಕಷ್ಟ ಆಲಿಸಲು ಹೊಸ ಇಲಾಖೆ ಮಾಡೋದಾಗಿ ಸಿಎಂ ಡಿಕೆ ಹೇಳಿದ್ರು. ಇಂದು ನಡೆದ ಸಂಪುಟ ಸಭೆಯಲ್ಲಿ ಪ್ರಜಾಸೇವೆ ಹೆಸರಿನ ಇಲಾಖೆ ಅನುಮೋದನೆ ದೊರೆತಿದೆ. ಒಬ್ಬ ಮಂತ್ರಿಗೆ ಈ ಇಲಾಖೆಯ ಜವಾಬ್ದಾರಿ ಕೊಡಲಾಗ್ತಿದೆ. ನೂತನ ಪ್ರಜಾಸೇವಾ ಇಲಾಖೆಗೆ ಐಎಎಸ್ ಅಧಿಕಾರಿ ಹರ್ಷ ಗುಪ್ತಾ ಅವರನ್ನ ನೇಮಕ ಮಾಡಲಾಗಿದೆ. ನಾನೀಗಾಗಲೇ ಹಿಂದೆ ಹೇಳ್ದಂಗೆ ಜನರ ಸಮಸ್ಯೆ ಆಲಿಸಲು ಒಂದು ಹೊಸ ಇಲಾಖೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಒಬ್ಬ ಮಂತ್ರಿಗೆ ಆ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ವಹಿಸ್ತಾ ಇದ್ದೇನೆ. ಅದು ಪ್ರಜಾಸೇವೆ ಇಲಾಖೆ ಅಂತ ಹೇಳಿ ಅದಕ್ಕೆ ಕರೀತಾ ಇದ್ದೇವೆ. ಯಾವುದೇ ಗ್ರೀವೆನ್ಸಸ್ ಇರಲಿ, ಜನರ ಸಮಸ್ಯೆ ಇರಲಿ, ಪ್ರತಿಭಟನೆ ಮಾಡೋರಿರಲಿ, ಅವರ ನೋವುಗಳನ್ನು ಹೇಳ್ಕೊಳ್ಳಿಕ್ಕೆ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಪ್ರಜಾಸೇವೆ ಇಲಾಖೆ ಕುರಿತು ಅಭಿಯಾನ ಶುರುವಾಗಲಿದೆ. ಅಲ್ಲದೆ ಇಲಾಖೆ ಶುರುವಾದ ಮೇಲೆ ಪ್ರತಿ ತಿಂಗಳಿಗೆ 2 ದಿನ, ಮೊದಲನೇ ಶನಿವಾರ ಮತ್ತು 3ನೇ ಶನಿವಾರ ಸಾರ್ವಜನಿಕರು ತಮ್ಮ ದೂರು ದುಮ್ಮಾನಗಳನ್ನು ಈ ಇಲಾಖೆಯ ಮೂಲಕ ಸಲ್ಲಿಸಬಹುದಾಗಿದೆ. ತಿಂಗಳಿಗೆ 2 ದಿನ, ಮೊದಲನೇ ಶನಿವಾರ, 3ನೇ ಶನಿವಾರ, ಫಸ್ಟ್ ಸಾಟರ್ಡೆ ಆಫ್ ದಿ ಮಂತ್ ಆರ್ ಥರ್ಡ್ ಸಾಟರ್ಡೆ ಆಫ್ ದಿ ಮಂತ್. ರಜಾ ಇತ್ತು ಅಂತಂದ್ರೆ ಅದು ಹಿಂದಿನ ದಿನ ಅವರು ಹೋಗ್ತಾರೆ. ಅಕಸ್ಮಾತ್ ಏನಾದ್ರು ಗೌರ್ಮೆಂಟ್ ರಜಾ ಇತ್ತು ಅಂತ. ಸೊ ಎಲ್ಲ ಮಂತ್ರಿಗಳು ಕೂಡ ಆ ಶಾಸಕರು ಯಾರಾದರೂ ಆ ಜಿಲ್ಲೆ ಆ ಕ್ಷೇತ್ರದ ಶಾಸಕರು ಇರ್ತಾರೆ, ಅವ್ರನ್ನ ಇಟ್ಕೊಂಡು ಸೊ ಅಲ್ಲಿ ಹೋಗಿ ಈ ಒಂದು ಜನರ ಸಮಸ್ಯೆಗಳನ್ನ ಸ್ಪಂದಿಸಲಿಕ್ಕೆ ಜನ ಪ್ರಜಾಸೇವೆ ಅಭಿಯಾನವನ್ನ ಮಾಡ್ತಾರೆ. ಇನ್ನು ಇಂದಿನ ಸಂಪುಟ ಸಭೆಯಲ್ಲಿ ರಾಜ್ಯದಲ್ಲಿ ಎದುರಾಗಿರೋ ಬರಗಾಲದ ಕುರಿತು ಚರ್ಚಿಸಲಾಗಿದೆ. ಹಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಜಲಾಶಯಗಳಿಗೆ ಒಳಹರಿವು ಕಡಿಮೆ ಇದ್ದು ನೀರಿಲ್ಲ. ಹೀಗಾಗಿ ಡ್ಯಾಂಗಳು ತುಂಬುವವರೆಗೆ ರೈತರು ಬೆಳೆ ಬೆಳೆಯಬೇಡಿ ಹಾಗೂ ನೀರನ್ನ ನಂಬಿ ಬೆಳೆ ಬೆಳೆದು ನಷ್ಟ ಮಾಡಿಕೊಳ್ಳಬೇಡಿ ಎಂದು ಸಿಎಂ ಮನವಿ ಮಾಡಿದ್ದಾರೆ. ಅಲ್ಲದೆ ಮಳೆ ಬಂದರೆ ನಾವೇ ನೀರನ್ನ ಕಾಲುವೆಗೆ ಬಿಡುತ್ತೇವೆ ಅಂತಾನೂ ಸಿಎಂ ಹೇಳಿದ್ದಾರೆ. ವಿದ್ಯುತ್ ಅಭಾವ ತಪ್ಪಿಸಲು ಪರ್ಯಾಯದತ್ತ ಗಮನ ಹರಿಸೋ ಬಗ್ಗೆಯೂ ಚರ್ಚಿಸಲಾಗಿದೆ. ಇದನ್ನು ಹೊರತುಪಡಿಸಿ ವಸತಿ ಕಟ್ಟಡಗಳ OC/CC ಪಡೆಯಲು ಆಗಸ್ಟ್ 15ರವರೆಗೆ ಅವಕಾಶ, 98 ಕೋಟಿ 50 ಲಕ್ಷ ವೆಚ್ಚದಲ್ಲಿ ಬೀಳಗಿ ಏತ ನೀರಾವರಿ ಯೋಜನೆಗೆ ಒಪ್ಪಿಗೆ ಸೇರಿದಂತೆ ಹಲವು ಯೋಜನೆಗಳಿಗೆ ಇಂದಿನ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡಲಾಗಿದೆ. ಕಲಬುರಗಿಯ ಟೆಕ್ಸ್ಟೈಲ್ ಪಾರ್ಕ್ಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. SIR ಪ್ರಕ್ರಿಯೆ ಮುಗಿದ ತಕ್ಷಣವೇ ಮುಂಗಾರು ಅಧಿವೇಶನದ ದಿನಾಂಕ ಪ್ರಕಟಿಸುವುದಾಗಿ ಸಿಎಂ ತಿಳಿಸಿದ್ದಾರೆ. ಹರೀಶ್, TV9 ಬೆಂಗಳೂರು.